ನೂತನವಾಗಿ ಆಯ್ಕೆಯಾಗಿರುವ ಸಂಸದರು, ದೂಡ ಅಧ್ಯಕ್ಷರು, ಪಾಲಿಕೆ ಸದಸ್ಯರು ಹಾಗೂ ಹಿರಿಯ ನಾಗರಿಕರಿಗೆ ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘ ಮತ್ತು ಆದಿ ಕರ್ನಾಟಕ ವಿದ್ಯಾರ್ಥಿ ನಿಲಯ ಹಾಗೂ ಜೆಎಂಟಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆ ನಗರದ ಪಿಜೆ ಬಡಾವಣೆಯ ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ನೂತನವಾಗಿ ಆಯ್ಕೆಯಾದ ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ, ಮಹಾನಗರ ಪಾಲಿಕೆಯ ನೂತನ ನಾಮನಿರ್ದೇಶಿತ ಸದಸ್ಯ ಎಲ್ಎಂಎಚ್ ಸಾಗರ್ ಹಾಗೂ ಹಿರಿಯ ನಾಯಕರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಪಾಲಿಕೆ ಸದಸ್ಯ ಸಾಗರ್, 1934ರಲ್ಲಿ ಗಾಂಧೀಜಿಯವರು ದಾವಣಗೆರೆಗೆ ಆಗಮಿಸಿದಾಗ ನಮ್ಮ ಸಮಾಜಕ್ಕೆ ಈ ಜಾಗವನ್ನ ನೀಡಿದ್ದರು. ಅವರು ಬಂದು ಹೋದ ನಂತರವೇ ಅಂದಿನ ಹರಿಜನ ನಗರವನ್ನ ಗಾಂಧಿನಗರ ಎಂದು ಕರೆಯಲಾಗುತ್ತಿದೆ ಎಂದರು. ಸಂಘದ ಕಾರ್ಯದರ್ಶಿ ವೀರಭದ್ರಪ್ಪ ಮಾತನಾಡಿ, ನಮ್ಮ ಸಮಾಜಕ್ಕೆ ಅಂದಿನಿಂದ ಇಲ್ಲಿಯವರೆಗೂ ಯಾರೂ ಜಾಗವನ್ನ ನೀಡಿಲ್ಲ ಎಂದರು. ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ವಿನಾಯಕ್ ಪೈಲ್ವಾನ್, ಎಲ್ಎಂಎಚ್ ಹನುಮಂತಪ್ಪ, ಭಾಸ್ಕರ್ ಸೇರಿದಂತೆ ಇತರರಿದ್ದರು. ಸ್ವತಂತ್ರ ಪೂರ್ವದಲ್ಲಿ ದಾವಣಗೆರೆ ನಗರಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರ ಕಸಲ್ ವಿಠಲ್ ಶೆಟ್ಟಿರವರು ಮತ್ತು ಪಾಂಡುರಂಗಪ್ಪ ಶಿರೂರವರು ದಾವಣಗೆರೆಗೆ ಮಹಾತ್ಮ ಗಾಂಧೀಜಿಯವರನ್ನ ಸ್ವಾಗತಿಸ್ತಾರೆ. ಆ ಸ್ವಾಗತಿಸಿದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು 2 ಷರತ್ತುಗಳನ್ನು ಇಟ್ಟು ದಾವಣಗೆರೆ ನಗರಕ್ಕೆ ಆಗಮಿಸ್ತಾರೆ. ಆ 2 ಷರತ್ತುಗಳು ಏನಂತಂದರೆ, ನಾನು ದಾವಣಗೆರೆ ನಗರಕ್ಕೆ ಆಗಮಿಸಬೇಕು ಅಂತಂದರೆ ನಾನು ಮೊದಲನೇದಾಗಿ ಹರಿಜನ ಕಾಲೋನಿಯಲ್ಲಿ ವಾಸ ಮಾಡಬೇಕು, ಹರಿಜನ ಇರ್ತಕ್ಕಂತಹ ಏರಿಯಾದಲ್ಲಿ ನಾನು ಸಂವಾದ ಮಾಡಬೇಕು, ಅದೇ ರೀತಿಯೇ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಹರಿಜನಕ್ಕೆ ಒಂದು ವಸತಿ ಪ್ರೌಢಶಾಲೆಗೆ ಜಾಗನ ಕೊಡಬೇಕು. ಈ 2 ಬೇಡಿಕೆಗಳು ನಾನು ಈಡೇರಿದರೆ ಮಾತ್ರ ನಾನು ದಾವಣಗೆರೆಗೆ ಆಗಮಿಸುತ್ತೇನೆಂದು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಅದೇ ರೀತಿಯೇ ಆಗಿನ ಚನ್ನಗಿರಿ ರಂಗಪ್ಪನವರು ಮತ್ತು ಆಗಿನ ಸ್ವತಂತ್ರ ಹೋರಾಟಗಾರಂಥ ಕಸಲ್ ವಿಠಲ್ ಶೆಟ್ಟಿರವರು ಮತ್ತು ಪಾಂಡುರಂಗಪ್ಪ ಶಿರೂರವರು ಅದೇ ಗಾಂಧೀಜಿಯವ್ರನ್ನ ನಗರಕ್ಕೆ ಆಗಮಿಸಿ ಅಂದಿನ ಹರಿಜನ ಕಾಲೋನಿ ಆಗಿತ್ತು. ಅಂದು ಗಾಂಧೀಜಿಯವ್ರು ಬಂದೋದ್ಮೇಲೆ ಗಾಂಧಿನಗರ ಅಂತೇಳಿ ಹೆಸರುವಾಸಿ ಆಯಿತು, ಹೆಸರು ನಾಮಕರಣ ಆಯಿತು. ಇವತ್ತು ನಾವು ಕೇಳುವುದು ಏನಂದ್ರೆ, ನಮ್ಮ ಶಾಲೆಗೆ ಆದಿ ಕರ್ನಾಟಕ ಅಭಿವೃದ್ಧಿ ಸಂಘ ಗಾಂಧೀಜಿ ಬಂದಿರತಕ್ಕಂಥ 34ನೇ ಇಸವಿಯಲ್ಲಿ ಸ್ವತಂತ್ರ ಚಳವಳಿ ಸಮಯದಲ್ಲಿ ಗಾಂಧಿನಗರಕ್ಕೆ ಆಗಮಿಸಿದಾಗ ಅವರು ವಾರಟಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಒಂದು ಹೆರನಹಳ್ಳಿ ಸಿಡ್ಲಪ್ಪನವರು ಇವತ್ತು ಸಭೆ ಕರೀತಾರೆ. ಎಲ್ಲರೂ ಅವತ್ತು ಗಾಂಧೀಜಿ ಬಂದಿರತಕ್ಕಂಥ ಜಾಗದಲ್ಲಿ ಹೊರಟಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿದ ಮೇಲೆ ಅವ್ರು ಗಾಂಧೀಜಿ ಕೇಳ್ತಾರ, ನಿಮಗೆ ಸ್ಕೂಲ್ ಇದೆಯಾ, ಹಾಸ್ಟೆಲ್ ಇದೆಯಾ, ಏನು ಸೌಕರ್ಯ ಇದೆ ಅಂತ ಗಾಂಧೀಜಿ ಕೇಳಿದಾಗ ನಮ್ಮ ಮುಖಂಡರು ಹೇಳ್ತಾ ಇದಾರ, ನಮಗೆ ಒಂದು ಹಾಸ್ಟೆಲ್ ಇಲ್ಲ, ಸ್ಕೂಲ್ ಇಲ್ಲ, ನಮಗೇನಿಲ್ಲ ಇಲ್ಲ ಅಂತ ಹೇಳಿದಕ್ಕೋಸ್ಕರ ಆ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಗಿರಿ ರಂಗಪ್ಪನವರು ಅಲ್ಲಿ ಆ ಸಭೆಯಲ್ಲಿ ಇರ್ತಾರೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ರಂಗಪ್ಪನವರೇ, ಈ ಶಾಲೆಗೆ 250 ಕಾಲೇಜಿಗೆ 50 ದಿವಸ ನಾಳೆನೆ ಗುದ್ಲಿ ಪೂಜೆ ನೆರವೇರಿಸ್ಬೇಕಂತ ಗಾಂಧೀಜಿಯವರು 1934ನೇ ಇಸ್ವಿಯಲ್ಲಿ ಹೇಳಿದಾಗ ರಂಗಪ್ಪನವರು ಅರೇಂಜ್ ಮಾಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಆ ಜಾಗ ಇವತ್ತಿನ ದಿವಸ ಗುದ್ಲಿ ಪೂಜೆ ನೆರವೇರಿಸಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿರತಕ್ಕಂಥ ಒಂದು ಜಾಗದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ.